ಕೊರೋನಾ ಪತ್ತೆಯಾಗಿದ್ದು ಚಾಮರಾಜನಗರದ ಕೊಳ್ಳೆಗಾಲದಲ್ಲಿ ಈ ಘಟನೆ ನಡೆದಿದೆ. ಹೋಲಿ ಕ್ರಾಸ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೂ ಪಾಸಿಟಿವ್ ಈಗ ಪತ್ತೆಯಾಗಿದೆ. ನಾವು ಆಗ್ಲೇ ನೋಡ್ತಾ ಇದ್ವಿ, ದಾವಣಗೆರೆಯಲ್ಲಿನ ನರ್ಸಿಂಗ್ ವಿದ್ಯಾರ್ಥಿಗಳಲ್ಲಿ 17 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಪತ್ತೆಯಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮತ್ತೊಂದು ಕಡೆ ಈಗ 15 ಮಂದಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೂ ಕೂಡ ಕೊರೋನಾ ಪಾಸಿಟಿವ್ ದಾಖಲಾಗಿದೆ. ಚಾಮರಾಜನಗರದ ಕೊಳ್ಳೆಗಾಲದಲ್ಲಿ ಘಟನೆ ನಡೆದಿದ್ದು ನೆಗಡಿ, ತಲೆನೋವು, ಕೆಮ್ಮು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಹಾಸ್ಟೆಲ್ನಲ್ಲಿರುವಂತಹ ಕೇರಳ, ಮಣಿಪುರದ ವಿದ್ಯಾರ್ಥಿನಿಯರಿವರು ನರ್ಸಿಂಗ್ ಕಾಲೇಜು ಸ್ಯಾನಿಟೈಸರ್ ಮಾಡಲಾಗಿದೆ. ಈಗಾಗಲೇ 130 ವಿದ್ಯಾರ್ಥಿಗಳ ಕೋವಿಡ್ ಪರೀಕ್ಷೆಯನ್ನ ನಡೆಸಿ ಈಗಾಗಲೇ ನಿಗಾವನ್ನ ಇಡಲಾಗಿದೆ. ಆರೋಗ್ಯ ಇಲಾಖೆ ಈಗಾಗಲೇ ಎಲ್ಲರನ್ನ ಕೂಡ ನಿಗಾದಲ್ಲಿ ಇಟ್ಟಿದ್ದು, ಕಳೆದ 10 ದಿನಗಳ ಹಿಂದೆ ವಾರ್ಷಿಕ ಪರೀಕ್ಷೆ ನಡೆದಿತ್ತು. ಈ ಪರೀಕ್ಷೆಗೆ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬಂದಿದ್ರು. ಅವರಿಂದ ಈ ವಿದ್ಯಾರ್ಥಿಗಳಿಗೆ ಕೊರೋನಾ ಹರಡಿರುವ ಶಂಕೆ ವ್ಯಕ್ತವಾಗಿದೆ. ಕೊಳ್ಳೇಗಾಲ ತಾಲೂಕಿನ ಒಂದು ಆಸ್ಪತ್ರೆ, ಹೋಲಿ ಕ್ರಾಸ್ ಅಂತಕ್ಕಂಥ ಒಂದು ಆಸ್ಪತ್ರೆಯಲ್ಲಿ, ಕಾಮಗೆರೆಯಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ಏನಾಗಿದೆ, ನರ್ಸಿಂಗ್ ವಿದ್ಯಾರ್ಥಿಗಳಿದ್ದಾರೆ. ನರ್ಸಿಂಗ್ ವಿದ್ಯಾರ್ಥಿಗಳು ಇದರಲ್ಲಿ ಎಲ್ಲ ರಾಜ್ಯಗಳಿಂದ ಬಂದಿರತಕ್ಕಂಥದ್ದು, ಕೇರಳ, ನಾರ್ತ್ ಈಸ್ಟ್ ಸ್ಟೇಟ್ಸು ಮತ್ತು ನಮ್ಮ ಕರ್ನಾಟಕದವರು ಎಲ್ಲರೂ ಇದ್ದಾರೆ. ಸೊ ಅವರಿಗೆ ಏನೋ ಸ್ವಲ್ಪ ಶೀತ, ಕೆಮ್ಮು, ನೆಗಡಿ, ಜ್ವರ ಅಂತ ಏನು ಲಕ್ಷಣ ಕಂಡು ಬಂತು. ನಮಗೆ ಮಾಹಿತಿ ಸಿಕ್ಕ ತಕ್ಷಣ ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಒಳಪಡಿಸಿದ್ವಿ. ಮೊದಲು ನಾವು ರೋಗ ಲಕ್ಷಣ ಇರ್ತಕ್ಕಂಥವ್ರನ್ನ ಪರೀಕ್ಷೆಗೆ ಒಳಪಡಿಸಿದ್ವಿ. ಅದರಲ್ಲಿ ನಮಗೆ 15 ಜನ ಪಾಸಿಟಿವ್ ಅಂತೇಳಿ ಬಂತು. ನಂತರ ಅವ್ರ ಸಂಪರ್ಕದಲ್ಲಿದ್ದವರ ಎಲ್ಲರನ್ನೂ ನಾವು ಪರೀಕ್ಷೆಗೆ ಆಗಲ್ಲ ಒಳಪಡಿಸಿದ್ವಿ. ಅವ್ರಿಗೆ ಯಾರಿಗೂ ಈ ಥರ ಸೋಂಕು ಹರಡಿಲ್ಲ. ಸೊ ಇವರೆಲ್ಲ ಆರೋಗ್ಯವಾಗಿದ್ದಾರೆ. ಯಾವುದೇ ರೀತಿಯ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, 15 ವಿದ್ಯಾರ್ಥಿನಿಯರಿಗೆ ಈಗಾಗಲೇ ಕೊರೋನಾ ಪಾಸಿಟಿವ್ ದೃಢಪಟ್ಟಿರೋದು ಅಲ್ಲಿ. ಸೊ ಈಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ? ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ವಿದ್ಯಾರ್ಥಿಗಳಿಂದ ಹರಡಿರುವ ಶಂಕೆನಾ ಹೇಗೆ? ಹೌದು ನವಿತಾ ಜೈನ್, ಈಗಾಗಲೇ ಅಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇಡೀ ಹಾಸ್ಪಿಟಲ್ಗೆ ಮತ್ತು ಏನು ಕಾಲೇಜ್ ಇತ್ತು, ಸ್ಕೂಲ್ ಇತ್ತು, ನರ್ಸಿಂಗ್ ಶಾಲೆ, ಅದಕ್ಕೆಲ್ಲ ಸ್ಯಾನಿಟೈಸ್ ಮಾಡಲಾಗಿದೆ. ಮತ್ತೆ ಎಲ್ಲಾ ವಿದ್ಯಾರ್ಥಿಗಳು ನಿಗಾದಲ್ಲಿದೆ. ಯಾರು ಸೋಂಕು ಕಾಣಿಸ್ಕೊಂಡಿತ್ತು ಅವ್ರನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿ ಅವ್ರಿಗೆ ಚಿಕಿತ್ಸೆ ಕೊಡಲಾಗುತ್ತೆ. ಉಳಿದವ್ರನ್ನ ಕ್ವಾರಂಟೈನ್ ಇಟ್ಟು ಅವ್ರ ಮೇಲೆ ನಿಗಾ ವಹಿಸಲಾಗಿದೆ. ಈ ಹೋಲಿ ಕ್ರಾಸ್ ಆಸ್ಪತ್ರೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನಲ್ಲಿ ಬರ್ತದೆ. ಹೋಲಿ ಕ್ರಾಸ್ ಕಾಮಗೆರೆ ಅಂತ ಹೇಳಿ ಆ ಹಿಂಬದಿನಲ್ಲಿ ಒಂದು ಈ ಸ್ಕೂಲ್ ನರ್ಸಿಂಗ್ ಶಾಲೆ ಇದೆ. ಆ ನರ್ಸಿಂಗ್ ಶಾಲೆಯಲ್ಲಿ 130 ವಿದ್ಯಾರ್ಥಿಗಳು ಇಲ್ಲಿದ್ರು. ಕೇರಳ, ಛತ್ತೀಸ್ಗಢ, ಮಣಿಪುರ, ಜಾರ್ಖಂಡ್ ಹಾಗೂ ಕರ್ನಾಟಕದ ವಿದ್ಯಾರ್ಥಿಗಳು ಸಹ ಇಲ್ಲಿದ್ರು. ಇವರಲ್ಲಿ ಕೆಲವರಿಗೆ ಕೆಮ್ಮು, ಜ್ವರ ಮತ್ತು ನೆಗಡಿ ಕಂಡು ಬಂದಿದ್ದರಿಂದ ಅವ್ರನ್ನ ಮಂಗಳವಾರ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಏನು 15 ಮಂದಿ ಟೆಸ್ಟ್ ಒಳಪಡಿಸಿದ್ರೆ 15 ಮಂದಿಗೂ ಸಹ ಕೋವಿಡ್ ಪಾಸಿಟಿವ್ ಕಂಡು ಬಂದಿದೆ. ಅವತ್ತು ಮಂಗಳವಾರ ಇಡೀ ಜಿಲ್ಲೆಯಲ್ಲಿ 15 ಜನಕ್ಕೆ ಮಾತ್ರ ಕೋವಿಡ್ ಪಾಸಿಟಿವ್ ಬಂದಿತ್ತು. ಆ 15 ಜನರಲ್ಲಿ ಈ ವಿದ್ಯಾರ್ಥಿಗಳೇ ಆಗಿರೋದು ವಿಶೇಷ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಇನ್ನು ಕೆಲವರಿಗೆ ಆಗಬಹುದು ಅನ್ನೋ ಕಾರಣಕ್ಕೆ ಈ 130 ಜನರನ್ನ ಸಹ ಒಂದು ಕೋವಿಡ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಹಾಗೆ ಯಾವುದೇ ತೊಂದರೆ ಇಲ್ಲ, ಮತ್ತೆ ಎಲ್ಲರೂ ಉಳಿದವರಿಗೆಲ್ಲ ನೆಗೆಟಿವ್ ಬಂದಿದೆ ಅಂತ ಹೇಳಿ DH ಅವರು ಹೇಳಿದ್ದಾರೆ. ಈಗಾಗಲೇ ಆಸ್ಪತ್ರೆಗೆ ಸ್ಯಾನಿಟೈಸ್ ಮಾಡಿ ಮತ್ತೆ ಅವ್ರ ನರ್ಸಿಂಗ್ ಹಾಸ್ಪಿಟಲ್ಗೆ ಬರಬಾರ್ದು, ಯಾಕಂದ್ರೆ ರೋಗಿಗಳಿದ್ದಾರೆ, ಅವ್ರು ಬರಬಾರ್ದು ಅಂತ ಹೇಳಿ ಅವ್ರನ್ನ ಅಲ್ಲೇ ಕ್ವಾರಂಟೈನ್ ಮಾಡಿ ಇಡಲಾಗಿದೆ ಅಂತ ಹೇಳಿ DH ಅವರು ಮಾಹಿತಿ ಕೊಟ್ಟಿದ್ದಾರೆ. ನವಿತಾ ಜೈನ್, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಉಳಿದ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.